ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನೀಗ ಚಿಕನ್ ಗ್ರೇವಿ ಒಂದು ಸಲ ಈ ಥರ ಮಾಡಿ ನೋಡಿ. ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಇದಕ್ಕೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತೊಗೋಬೇಕು, ಮತ್ತು ಕೊತ್ತಂಬರಿ ಕಾಳು ಒಂದು 5 ಸ್ಪೂನು, ಚಕ್ಕೆ, ಯಾಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ತೊಗೋಬೇಕು. ಇದಕ್ಕೆ ಹಸಿ ಶುಂಠಿ ಹಾಕಿ ಇದನ್ನ ಗ್ರೈಂಡ್ ಮಾಡಬೇಕು. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಗ್ರೈಂಡ್ ಮಾಡುವಾಗ ಇದನ್ನು ಸಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನೋಡಿ. ಇದಕ್ಕೆ ಒಂದು ಅರ್ಧ kg ಚಿಕನ್ ತೊಗೋಬೇಕು. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಬೌಲ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಚಿಕನ್ ಹಾಕಿ ಈ ಥರ ಕೈಯಾಡಬೇಕು. ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಚಿಕನ್ನು. ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕ್ತಾಯಿದ್ದೀವಿ. ಒಂದು 3 ಟೇಬಲ್ ಸ್ಪೂನ್ ಉಪ್ಪಾದರೆ ಸಾಕು. ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಚೆನ್ನಾಗಿ ಜಾಸ್ತಿ ಖಾರ ತಿನ್ನಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ. ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀವಿ ಇದಕ್ಕೆ ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಸೇರಿಸಿ ಸ್ವಲ್ಪ ಕೈಯಾಡಿಸ್ಬೇಕು. ನಿಮಗೆ ಯಾವ ಥರ ಬೇಕು ಅಂತ ನೋಡ್ಕೊಳ್ಳಿ. ಗಟ್ಟಿ ತಿನ್ನೋರಿದ್ದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರಾಗಿ ತೆಳುವಾಗಿ ಬೇಕು, ಸಾರು ಟೈಪ್ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ನೋಡಿ ರೆಡಿ ಇದೆ. ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ರೆಡಿ ಆಗುತ್ತೆ ನೋಡಿ. ಇದು ರೊಟ್ಟಿ ಮತ್ತು ಚಪಾತಿ ಅನ್ನದ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಬೇಕಾದರೆ ನೋಡಿ ಹಾಕ್ಕೊಳ್ಳಿ ನೀವು. ಥ್ಯಾಂಕ್ ಯು.